ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಷ್ಮಿತಾ ಜಗನ್ಮೋಹನ್ ರೆಡ್ಡಿ ಅಂತ. ಇವಾಗ ನಾವು ಆ್ಯಕ್ಚುಲಿ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಪ್ರಕಾರ ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ನ 21 ಡಿಸೆಂಬರಿಂದ ಹಿಡಿದು 24 ಡಿಸೆಂಬರ್ವರೆಗೂ ನಾವು ನಡೆಸ್ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ರೈಲ್ವೆ ಪ್ರಾಂಗಣದಲ್ಲಿ ಕೂಡ ಈ ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಅಂತ ಏನಿದೆ ನಡೀತಾ ಇದೆ. ಸೊ ಪೋಲಿಯೋ ಅಂದರೆ ಏನು ಅಂತಂದರೆ ಪೋಲಿಯೋ ಮೈಲೈಟಿಸ್ ಇದೊಂದು ವೈರಲ್ ಇನ್ಫೆಕ್ಷನ್ ಕಾಸ್ಡ್ ಬೈ ಪೋಲಿಯೋ ವೈರಸ್. ಇದು 2014 ನಮ್ಮ ಇಂಡಿಯಾದಿಂದ ಎರಾಡಿಕೇಟ್ ಆಗಿದೆ. ಮೀನ್ಸ್ ಕಂಪ್ಲೀಟಾಗಿ ಆ ಡಿಸೀಸ್ ನಮ್ಮಲ್ಲಿ 2014 ನಂತರ ಯಾವಾಗಲೂ ಅಲ್ಲಿ ಕಾಣಿಸ್ಕೊಂಡಿಲ್ಲ. 2011 ವೆಸ್ಟ್ ಬೆಂಗಾಲಲ್ಲಿ ಲಾಸ್ಟ್ ಕೇಸ್ ನಾವು ನೋಡಿದ್ದು ಅಂತ ಹೇಳಿದ್ರೆ. ಸೊ ಅದರ ನಂತರ ಏನಾಗಿ ಇನ್ನೂ ಮಟ್ಟ ನಾವು ಯಾಕೆ ಕೊಡ್ತಾ ಇದ್ದೀವಿ ವ್ಯಾಕ್ಸಿನ್ ಅಂತ ಅಂದರೆ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಬೇರೆ ಗ್ಲೋಬಲಿ ವರ್ಲ್ಡ್ ವೈಡ್ ಈ ಡಿಸೀಸ್ ಇನ್ನೂ ಎರಾಡಿಕೇಟ್ ಆಗಿಲ್ಲ. ನಮ್ಮ ದೇಶದಲ್ಲಿ ಅಷ್ಟೇ ಈ ಡಿಸೀಸ್ನ ಕಂಪ್ಲೀಟಾಗಿ ನಾವು ಎಲಿಮಿನೇಟ್ ಮಾಡಿದ್ದೀವಿ. ಸೊ ಹಾಗಾಗಿ ಹೊರ ದೇಶದಿಂದ ನಮ್ಮಲ್ಲಿ ಬಂದು ಏನಾದರೂ ಅದು ಸೋಕಿದ್ರೆ ಕೂಡ ನಮಗೆ ಇಮ್ಯುನೈಸೇಷನ್ ಬೇಕು ಅಂತ ಹೇಳಿ ಇದುವರೆಗೂ ನಾವು ಇಮ್ಯುನೈಸೇಷನ್ ನಡೆಸ್ಕೊಡ್ತಾ ಇದ್ದೀವಿ. ಆ್ಯಂಡ್ ನಮ್ಮದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಕಂಪ್ಲೀಟ್ ಕೋಆಪ್ರೇಷನಿಂದ ಫ್ರೀ ಇಮ್ಯುನೈಸೇಷನನ್ನು ಕೂಡ ನಮಗೆ ನಡೆಸ್ಕೊಡ್ತಾ ಇದೆ. ಸೊ ಇದರಿಂದ ಇನ್ನೊಂದು ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅಂತಂದರೆ ಈ ಡಿಸೀಸಿಂದ ಕಂಪ್ಲೀಟ್ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ, ಅಕ್ಯೂಟ್ ಫ್ಲಾಸಿಡ್ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ, ಅಥವಾ ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಹೇಳ್ತೀವಿ. ದರ್ ಇಸ್ ನೋ ಟ್ರೀಟ್ಮೆಂಟ್ ಫಾರ್ ದಿಸ್. ಇದಕ್ಕೆ ಟ್ರೀಟ್ಮೆಂಟ್ ಅಂತ ಇಲ್ಲ. ಒಂದ್ಸತಿ ಕಾಯಿಲೆ ಬಂದಾದ್ಮೇಲೆ ರೇಬೀಸ್ ಹೇಗೆ ಇದೆ ಅಲ್ವಾ, ಸೊ ಅದೇ ರೀತಿ ಕೂಡ ಪೋಲಿಯೋ ಕೂಡ ಒಂದ್ಸತಿ ಕಾಯಿಲೆ ಬಂದ ಮೇಲೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅಂತ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಪ್ರಿವೆನ್ಷನ್ ಇಸ್ ಇಮ್ಯುನೈಸೇಷನ್. ಸೊ ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಈಗ ನಾವು ಆ ಇಮ್ಯುನೈಸೇಷನ್ ಪ್ರಿವೆನ್ಷನ್ ಅನ್ನೋ ಒಂದು ಪ್ರೊಸೀಜರ್ನೇ ನಾವೀಗ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಹುಟ್ಟಿರೋ ಮಕ್ಕಳಿಂದ ಹಿಡಿದು 5 ವರ್ಷದ ಒಳಗಡೆ ಎಲ್ಲ ಮಕ್ಕಳು ಸಹ ಇದನ್ನು ಉಪಯೋಗ ಮಾಡ್ಕೊಳ್ಳಿ, ಇದನ್ನು ಕಡ್ಡಾಯವಾಗಿ ತಗೊಳ್ಳಿ. ಆ್ಯಂಡ್ ಈ ವ್ಯಾಕ್ಸಿನೇಷನಿಂದ ದರ್ ಇಸ್ ಸಮಥಿಂಗ್ ಕಾಲ್ಡ್ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಹರ್ಡ್ ಇಮ್ಯುನಿಟಿ ಅಂತ ಅಂದರೆ ಒಂದು ಮಗು ವ್ಯಾಕ್ಸಿನೇಷನ್ ತಗೊಂಡಿದೆ ಅಂತ ಅಂದರೆ ಆ ಮಗುವಿಂದ ಅನ್ವ್ಯಾಕ್ಸಿನೇಟೆಡ್ ಮಗುವಿಗೂ ಸಹ ಇದು ಪ್ರೊಟೆಕ್ಷನನ್ನು ಕೊಡುತ್ತೆ. ಹಾಗಾಗಿ ನಾವು ಎಲ್ಲ ಮಕ್ಕಳಿಗೂ 5 ವರ್ಷದಲ್ಲಿರೋ ಎಲ್ಲ ಮಕ್ಕಳಿಗೂ ನಾವು ಕೊಟ್ಟಿದ್ದೀವಿ ಅಂತ ಅಂದರೆ ವ್ಯಾಕ್ಸಿನೇಷನ್ ಆಗಿಲ್ದಿರೋ ಮಗುಗೂ ಸಹ ಇದು ಪ್ರೊಟೆಕ್ಷನನ್ನು ನೀಡುತ್ತೆ. ದಟ್ಸ್ ಹರ್ಡ್ ಇಮ್ಯುನಿಟಿ. ಪೋಲಿಯೋ ವ್ಯಾಕ್ಸಿನ್ ಅಲ್ಲಿರೋ ಒನ್ ಆಫ್ ದ ಅಡ್ವಾಂಟೇಜಸ್ ಅಂತ ಹೇಳ್ಬೋದು ನಮಗೆ. ಸೊ ಇಂಥ ಒಂದು ಸೌಲಭ್ಯ ಎಲ್ಲ ದೇಶಗಳಲ್ಲೂ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ಇಂಥ ಒಂದು ಆಪರ್ಚುನಿಟಿ ನಮಗಿದೆ, ನಮ್ಮ ಗವರ್ಮೆಂಟ್ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂದಾಗ ಪ್ರತಿಯೊಂದು ಪಬ್ಲಿಕ್ ಕೂಡ ಬಂದು ಇದನ್ನು ಸಪೋರ್ಟ್ ಮಾಡಿ ನೀವು ಕೂಡ ಈ ಒಂದು ವ್ಯಾಕ್ಸಿನೇಷನ್ ಡ್ರೈವನ್ನು ಸಕ್ಸಸ್ಫುಲ್ ಮಾಡಿ ಲೆಟ್ಸ್ ಬಿ ಪೋಲಿಯೋ ಫ್ರೀ ವರ್ಲ್ಡ್. ಫಸ್ಟ್ ಥಿಂಗ್, ಯಾವತ್ತಲ್ಲಿ ಮಗುಗೆ ಇಫ್ ಅಟ್ ಆಲ್ ಹೈ ಫೀವರ್ ಇದೆ ಈಗ ಮಗುಗೆ ಅಂತ ಅಂದಾಗ ದಯವಿಟ್ಟು ಪೋಲಿಯೋ ವ್ಯಾಕ್ಸಿನ್ನ ಕೊಡಿಸ್ಬೇಡಿ. ಇದು 4 ದಿನ ಇರುತ್ತೆ ಇದು ಡ್ರೈವ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಸ್ವಲ್ಪ ಮಕ್ಕಳಿಗೆ ಈಗ ಹಲ್ಲು ಬರ್ತಾ ಇರುತ್ತೆ, ಆ ಮಕ್ಕಳು ಸ್ವಲ್ಪ ಇರಿಟೇಬಲ್ ಇರ್ತಾರೆ, ಅಥವಾ ಅವ್ರಿಗೆ ಸ್ವಲ್ಪ ಜ್ವರ ಬರೋದು, ವಾಂತಿ ಈ ಥರ ಏನೋ ಇದ್ದಾಗ ದಯವಿಟ್ಟು ಆ ದಿನ ಕೊಡಿಸ್ಬೇಡಿ. ಮಗು ಸ್ವಲ್ಪ ಸಮಾಧಾನ ಆಗಿರೋ ನೆಕ್ಸ್ಟ್ ಡೇ ಪೋಲಿಯೋ ವ್ಯಾಕ್ಸಿನನ್ನು ಕೊಡಿಸಿ. ಇದರಿಂದ ಏನೇ ಆಗಲಿ ತೊಂದರೆ ಇಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.